ಹೂಡಿಕೆದಾರರ ಸಮ್ಮೇಳನ ಪ್ಯಾಲೇಸ್ ಗ್ರೌಂಡಲ್ಲಿ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ವಸ್ತು ಪ್ರದರ್ಶನಗಳಿದೆ, ಹೂಡಿಕೆದಾರರ ಸಭೆಗಳಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ. ನಮ್ಮೊಂದಿಗೆ MBA ವಿದ್ಯಾರ್ಥಿಗಳಿದ್ದಾರೆ. ಅವರ ಅನುಭವ ಯಾವ ರೀತಿಯಾಗಿತ್ತು, ಅವರಿಗೆ ಈ ಒಂದು ವಸ್ತು ಪ್ರದರ್ಶನ ಇರಬಹುದು ಅಥವಾ ಈ ಹೂಡಿಕೆದಾರರ ಸಮ್ಮೇಳನ ಎಷ್ಟು ಅನುಕೂಲ ಆಯಿತು ಅಥವಾ ಎಷ್ಟು ನಾಲೆಜ್ ಅನ್ನು ತಂದು ಕೊಡ್ತಾನೆ ಕೇಳೋಣ. ನಮಸ್ತೆ. ಮೊದಲೇದಾಗಿ ಎಲ್ಲಿಂದ ಬಂದಿರೋದು, ಯಾವ ಕಾಲೇಜು ಅಂತ? ಸೌಂದರ್ಯ ಇನ್ಸ್ಟಿಟ್ಯೂಷನ್ ಅಂತ. ಅಲ್ಲ ನಾಗಸಂದ್ರ ಮೆಟ್ರೋ ಸ್ಟೇಷನ್. ಓಕೆ, ಈಗ ಆಕ್ಚುಲಿ ಇಲ್ಲಿ ಹೂಡಿಕೆದಾರ ಸಮ್ಮೇಳನಕ್ಕೆ ಬಂದ್ರಿ, ಏನೇನು ನೋಡಿದ್ರಿ, ಏನೇನು ಇಷ್ಟ ಆಯ್ತು ಅಂತ? ಬೇಜಾನ್ ಪೀಪಲ್ ಜೊತೆ ಇಂಟರಾಕ್ಷನ್ ಆಯಿತು, ಮತ್ತೆ ಹೆಂಗೆ ಅಂತ ತಿಳ್ಕೊಂಡ್ವಿ. ಬೇಜಾನ್ ಕಂಪ್ನೀಸ್ ಬಂದಿತ್ತು, ಆಮೇಲೆ ಇಂಗ್ಲೀಷ್ ಎಲ್ಲ ಮಾತಾಡೋದು, ಆಮೇಲೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೊಂಡ್ವಿ. ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಓಕೆ ಓಕೆ ಓಕೆ. ಇಲ್ಲಿ ಏನೇನು ಸ್ಪೆಷಾಲಿಟೀಸ್ ಏನೇನು ಇತ್ತು, ಇದ್ರದ್ದು ಏನಿದೆ ಎಕ್ಸ್ಪೀರಿಯನ್ಸ್ ಅಂತ? ಎಲ್ಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಎಲ್ಲ ನೋಡಿ ಯಾವ ಥರ ಬಿಸ್ನೆಸ್ ಐಡಿಯಾಸ್ ತುಂಬ ಇದೆ. ಐಡಿಯಾಸ್ ಇದೆ. ಯಾವ ಥರ ಅಂದರೆ ಯಾವ ಥರ ಬಿಸ್ನೆಸ್ಸು ಮಾಡ್ಬೋದು, ಸೆಟಪ್ಪು ಆ ಥರ ಐಡಿಯಾಸ್ ಕೊಡ್ತಿದ್ರು. ನಮಸ್ತೆ, ನಿಮ್ಮ ಹೆಸರು? ರಶ್ಮಿ. ರಶ್ಮಿ. ಓಕೆ, ರಶ್ಮಿ ಅವರೀಗ ಇಲ್ಲಿ ಯಾವ್ದು ನಿಮ್ಮ ಅಟ್ರಾಕ್ಟ್ ಮಾಡ್ತು, ಇದು ಏನು ತಿಳ್ಕೊಂಡ್ರಿ ಇದರಿಂದ? Actually, I'm a non-Karnataka person and I like this. This is a big opportunity for us, for MPS students. This is a big opportunity. We're connecting very high-profile people and we are connecting so many businessmen, and this is very good opportunities for us MPS students. That's it. Thank you. ಹೀಗೆ ಮತ್ತಷ್ಟು ಜನನ ಮಾತಾಡ್ತಾ ಹೋಗೋಣ. ನಮಸ್ತೆ, ನೀವು ಎಲ್ಲಿಂದ ಬಂದಿರೋದು? ನಿಮ್ಮ ಹೆಸರು? ಸೌಂದರ್ಯ ಕಾಲೇಜ್. I'm studying MCA. ಆಕ್ಚುಲಿ ಏನು ಅಟ್ರಾಕ್ಟ್ ಮಾಡ್ತೀವಿ ನಿಮ್ಗೆ? ಆಕ್ಚುಲಿ ಎಷ್ಟು ಚೆನ್ನಾಗಿತ್ತು ನೋಡಿದ್ದು. ಹೌದು, ಚೆನ್ನಾಗಿದೆ. ಆಕ್ಚುಲಿ ಏನೇನು ನೋಡಿದ್ರಲ್ಲಿ? ಮೆಟ್ರೋ ಇಟ್ಟಿದ್ರು, ಆಮೇಲೆ ಏರ್ ಟ್ಯಾಕ್ಸಿ ಇಟ್ಟಿದ್ರು, ಅದೆಲ್ಲ ನೋಡಿದ್ರಾ? ಅದೆಲ್ಲ ನೋಡಿಲ್ಲ, ಇವಾಗ ನೋಡ್ಕೊಂಡು ಬರ್ತಾ ಇದ್ದೀವಿ. ಹೌದು, ಒಟ್ಟಾರೆ ಇದು ಈ ಥರ ಕಾನ್ಫರೆನ್ಸ್ಗಳು ಎಷ್ಟು ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ? ತುಂಬ ಹೆಲ್ಪ್ ಆಗುತ್ತೆ, ಕನೆಕ್ಷನ್ಸ್ ಬಿಲ್ಡ್ ಆಗುತ್ತೆ ಇನ್ವೆಸ್ಟರ್ಸ್ ಜೊತೆ ಎಲ್ಲ ಆಗುತ್ತೆ. ಇಟ್ ಇಸ್ ಓಕೆ ಓಕೆ ಓಕೆ. ಮತ್ತೊಂದು ಜನ ಇದೇ ರೀತಿ ಮಾಡ್ತಾ ಇದು ಈ ಕಾನ್ಫರೆನ್ಸ್ ಎಷ್ಟು ಯೂಸ್ ಆಗುತ್ತೆ ನಿಮ್ಗೆ ಅಂತ ಸ್ಟೂಡೆಂಟ್ಸ್? ಅಂದರೆ ಸ್ಟೂಡೆಂಟ್ಸ್ ಅಲ್ವಾ, ತುಂಬ ಯೂಸ್ ಆಗುತ್ತೆ. ಆಕ್ಚುಲಿ ಏನೇನು ನೋಡಿದ್ರಿ ಇದು? ಆಕ್ಚುಲಿ ಇವಾಗ ಸ್ಟಾರ್ಟಿಂಗ್ ಬಂದಿರೋದು, ಇವಾಗ ನೋಡ್ತಾ ಇದ್ದೀವಿ. ಒಟ್ಟಾರೆ ಈ ಥರ ಆಂಬಿಯನ್ಸ್ಗಳು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಮೀಟ್ ಆಗೋದು ಅಥವಾ ಬೇರೆ ಬೇರೆ ಕಂಪನಿಗಳು ಬಂದಿರ್ತಾರೆ, ಅವ್ರನ್ನ ಮೀಟ್ ಆಗೋದು, ನಿಮಗೆಲ್ಲ ಒಂದು ಕಡೆ ಸ್ಪಾರ್ಕು ಈ ಥರ ನಾವು ಮಾಡ್ಬೇಕು ಅನ್ನೋದು, ಆ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇನ್ನು ನಾವು ಹೆಂಗೆ ಇನ್ವೆಸ್ಟ್ ಮಾಡೋದೆಲ್ಲ ಕಲಿತೀವಿ. ಒಟ್ಟಾರೆ ನಿಮ್ಗೂ ಯೂಸ್ಫುಲ್ ಆಗಿದೆ ಈ ಥರ. ಓಕೆ ಮೇಡಮ್, ಈಗ ನೀವು ಬಂದಿದ್ರಿ, ಸ್ಟೂಡೆಂಟ್ಸ್ಗಳು ಬಂದರು, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆ್ಯಕ್ಚುಲಿ ಈ ಥರ ಕಾನ್ಫರೆನ್ಸ್ಗಳು ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ? ಸರ್, ಖಂಡಿತ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಸ್ಟೂಡೆಂಟ್ಸ್ಗೆ ಇದು ಒಂದು ಎಕ್ಸ್ಪೋಜರು, ಯಾವ್ಯಾವ ಥರ ಕಂಪ್ನಿ ಇದೆ, ಏನು ಮಾಡುತ್ತೆ ಈ ಥರ ಕಂಪ್ನಿ, ಮತ್ತು ಇನ್ವೆಸ್ಟ್ ಕರ್ನಾಟಕ ಅಂದ್ರೇನು, ಯಾಕೆ ದ ಹೋಲ್ ವರ್ಲ್ಡ್ ಇಸ್ ಲುಕಿಂಗ್ ಎಟ್ ಕರ್ನಾಟಕ ಅಂತ ಗೊತ್ತಾಗುತ್ತೆ. ಏನು ಸ್ಕೀಮ್ಸ್ ಇದೆ, ಫಂಡಿಂಗ್ ಏನಿದೆ, ಯಾಕೆ ಬೇರೆ ಕಂಟ್ರೀಸ್ ಎಲ್ಲ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ. ನನಗೂ ಆ್ಯಸ್ ಎ ಪ್ಲೇಸ್ಮೆಂಟ್ ಹೆಡ್ ಜೊತೆ ಎಲ್ಲರ ಜೊತೆ ನೆಟ್ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ. ನಮ್ಮ ಸ್ಟೂಡೆಂಟ್ಸ್ನ ಎಲ್ಲಿ ಪ್ಲೇಸ್ ಮಾಡ್ಬೋದು, ಯಾವ್ಯಾವ ಇಂಡಸ್ಟ್ರೀಸ್ ಬಂದಿದೆ, ಯಾವ್ಯಾವ ಸೆಕ್ಟರ್ಸ್ ಬಂದಿದೆ ಅಂತ ಒಂದು ಹೆಲ್ಪ್ ಆಗುತ್ತೆ. ಪ್ಲಸ್ ಸ್ಪೀಕರ್ಸ್, ಎವ್ರಿ ಒನ್ ಇಸ್ ಲರ್ನಿಂಗ್, ಎಲ್ಲರೂ ಕಲಿತಾ ಇದ್ದೀವಿ. ಸೊ ಸ್ಪೀಕರ್ಸ್ ಹತ್ರ ಮಾತಾಡಿದಾಗ ಅವ್ರದ್ದು ಏನು ಆ್ಯಂಗಲ್ ಇದೆ ಆನ್ AI ಇರ್ಬೋದು, ಆನ್ ಟೆಕ್ನಾಲಜಿ ಇರ್ಬೋದು, ಆನ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಸೊ ನಮಗೆ ಗೊತ್ತಾಗುತ್ತೆ. ನನ್ನ ಹೆಸರು ರಮ್ಯಾ ಶೇಷಾದ್ರಿ ಅಂತ ಸರ್, ಸೌಂದರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಎಸ್ ಸರ್. ನನ್ನ ಹೆಸರು ಯಶಸ್ವಿನಿ ಅಂತ. ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಇದೆ. ನಾವು ಕ್ಲಾಸಲ್ಲಿ ಕಲಿಯೋದಕ್ಕಿಂತ ಈ ಥರ ಹೊರಗಡೆ ಬಂದು ಕಲಿಯೋದೇ ತುಂಬ ಇರುತ್ತೆ. ನಾವು ಕ್ಲಾಸಸ್ಸಲ್ಲಿದ್ದೆ ಏನು ಥಿಯರಿ ಕಲಿತೀವಲ್ವ, ಅದು ನಾವು ಇಲ್ಲಿ ಪ್ರಾಕ್ಟಿಕಲ್ ಕಲಿತೀವಿ. ನಮ್ಗೆ ಇವಾಗ ಒಂದು ಬಿಸ್ನೆಸ್ ಐಡಿಯಾ ಇರುತ್ತೆ, ಅದು ಹೇಗೆ ಡೆವಲಪ್ ಮಾಡಬೇಕು, ಹೇಗೆ ನೆಟ್ವರ್ಕಿಂಗ್ ಕ್ರಿಯೇಟ್ ಮಾಡಬೇಕು, ಎಲ್ಲ ಇಲ್ಲಿ ಬಂದು ಕಲಿತಾ ಇರ್ತೀವಿ ನಾವು. ಇವಾಗ ನಮ್ಗೆ ಚಿಕ್ಕ ಐಡಿಯಾ ಇರುತ್ತೆ, ಅದನ್ನು ದೊಡ್ಡದಾಗಿ ಹೇಗೆ ತರೋದು ಅಂತ ನಾವು ಇಲ್ಲಿ ಕಲಿತೀವಿ ಆ್ಯಕ್ಚುಲಿ. ಮತ್ತು ನಾವು ಇನ್ವೆಸ್ಟರ್ಸ್ನ ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದಷ್ಟು ನಮಗೆ ಐಡಿಯಾಸ್ ತುಂಬ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ನಮಗೆ ಇಲ್ಲಿ ನೆಟ್ವರ್ಕಿಂಗ್ ಮಾಡೋದ್ರಿಂದ ನಮ್ಮ ಫ್ಯೂಚರ್ ತುಂಬ ಹೆಲ್ಪ್ ಆಗುತ್ತೆ. ಸ್ಟಾರ್ಟಪ್ಸ್ ನಾವು ಚಿಕ್ಕದು ಮಾಡೋದು ಅಥವಾ ಅವ್ರು ಹೇಗೆ ಸ್ಟಾರ್ಟಪ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರು, ಅವ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನೇನಿದೆ, ಅವ್ರದ್ದು ಡೌನ್ಫಾಲ್ ಏನೇನಿದೆ, ಅದನ್ನು ತಿಳ್ಕೊಂಡ್ರೆ ನಮಗೆ ಇನ್ನೂ ಐಡಿಯಾ ಸಿಗುತ್ತೆ. ವಾಟ್ ಐ ಫೆಲ್ಟ್ ಇಸ್. ಮತ್ತು ನಾವಿಲ್ಲಿ ತುಂಬ ಇನ್ವೆಸ್ಟರ್ಸ್ನ ಮೀಟ್ ಮಾಡಿದ್ವಿ, ಸೊ ದಟ್ ನಮಗೆ ಸ್ಟೂಡೆಂಟ್ಸ್ ಆಗಿ ತುಂಬ ಯೂಸ್ಫುಲ್ ಆಗಿದೆ. ಥ್ಯಾಂಕ್ ಯು. ಆ್ಯಸ್ ಎ ಸ್ಟೂಡೆಂಟ್, ಲೈಕ್ ನಾವು ಇಷ್ಟೊಂದು ಟೆಕ್ನಾಲಜೀಸ್ ಎಲ್ಲ ನೋಡಿರಲ್ಲ. ಇವಾಗ ಐ ಆಮ್ MCA ಸ್ಟೂಡೆಂಟ್. ಇಲ್ಲಿ ತುಂಬ ಟೆಕ್ನಾಲಜೀಸ್ ಅಂದರೆ ಹೈ ಆಗಿದೆ, ಐ ಮೀನ್ ಅಡ್ವಾನ್ಸ್ ಆಗಿದೆ. ಸೊ ಫಾರಿನರ್ಸ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬಂದಿದ್ದಾರೆ. ಸೊ ಇದರಿಂದ ನಾವೇನು ಕಲಿತಾ ಇದ್ದೀವಿ ಅಂದರೆ ವಿ ಆರ್ ಗೆಟಿಂಗ್ ಸೋ ಮೆನಿ ನ್ಯೂ ಐಡಿಯಾಸ್ ಫ್ರಮ್ ಇಯರ್.
ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಇಲ್ಲಿ ಕಾರ್ ಮತ್ತು ಟೆಕ್ನಾಲಜೀಸ್ ತುಂಬ ಹೈ ಆಗಿದೆ. ಕಾರಲ್ಲಿ ಇವನ್ ದೇ ಆರ್ ಶೋಯಿಂಗ್ ಆಲ್ ದ ಇಂಜಿನ್ಸ್ ಆ್ಯಂಡ್ ಎವ್ರಿಥಿಂಗ್. ಅದರಿಂದ ವಿ ಆರ್ ಗೆಟಿಂಗ್ ಸೋ ಮೆನಿ ಐಡಿಯಾಸ್. ಆ್ಯಸ್ ಎ ಯಂಗ್ಸ್ಟರ್ಸ್ ವಿ ಶುಡ್ ನೋ ಆಲ್ ದ ಟೆಕ್ನಾಲಜೀಸ್ ಮತ್ತು ಇನ್ಫಾರ್ಮೇಷನ್ಸ್ ತುಂಬ ತೊಗೊತಾ ಇದ್ದೀವಿ. ವಿ ಆರ್ ಗೆಟಿಂಗ್ ಸೋ ಮೆನಿ ಇನ್ಫಾರ್ಮೇಷನ್ ಇಯರ್ ಆ್ಯಂಡ್ ಇಟ್ಸ್ ವೆರಿ ನೈಸ್. ಇಟ್ಸ್ ವೆರಿ ಗುಡ್. ಹಂಸ. ನೀವು ಬನ್ನಿ. ಓಕೆ, ಸ್ಟೂಡೆಂಟ್ಸು ಆ್ಯಕ್ಚುಲಿ ನೀವು ಎಕ್ಸಿಬಿಷನ್ ಏನೇನು ನೋಡಿದ್ರಿ? ಆ್ಯಕ್ಚುಲಿ ಎಕ್ಸಿಬಿಷನಲ್ಲಿ ತುಂಬ ಇನೋವೇಷನ್ ಐಡಿಯಾಸ್ ಇದೆ, ಸ್ಟಾರ್ಟಪ್ಸ್ ಇದೆ. ಸೊ ದಟ್ ನಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ನಾವೇನು ಬಿಸ್ನೆಸ್ನ ಬಿಲ್ಡಪ್ ಮಾಡ್ಬೋದು. ನಮ್ಗೆ ಆ್ಯಕ್ಚುಲಿ ಥಿಯರೀಸ್ ಇರುತ್ತೆ, ಬಟ್ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗುತ್ತೆ. ಸೊ ನಮಗೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಐಡಿಯಾಸ್ ಸಿಗುತ್ತೆ. ಸೊ ಇಟ್ ವಿಲ್ ಬಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಫಾರ್ ಅಸ್. ಸೊ ತುಂಬ ಕಲ್ತಿದ್ದೀವಿ ಕೂಡ. ಇಲ್ಲಿ ನೆಟ್ವರ್ಕಿಂಗ್ ಬಿಲ್ಡ್ ಮಾಡ್ತಾ ಇದ್ದೀವಿ. ತುಂಬ ಹೆಲ್ಪ್ಫುಲ್ ಆಯಿತು ಇದು ಆ್ಯಕ್ಚುಲಿ. ನಿಮ್ಮ ಹೆಸರು? ಬೃಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೇಳ್ತೀರಾ? ನಾನು ಕ್ವಶನ್ ಕೇಳಿದ್ರು ಉತ್ತರ ಕೊಡಿ. ಹಾಂ, ಓಕೆ. ಈಗ ಇಲ್ಲಿ ಹಿಡ್ಕೊಂತೀರಾ? ನೀವು ಆರಾಮಾಗಿರಿ. ಹಾಂ, ಹೇಳಿ. ಐ ಆಮ್ ಕುಮುದ. ಕುಮುದನಾ? ಓಕೆ. ಈಗ ಇದೆ ಇನ್ವೆಸ್ಟ್ ಕರ್ನಾಟಕ ಸಮ್ಮಿಟ್ಗೆ ಬಂದಿದ್ರಿ, ಎಕ್ಸಿಬಿಷನ್ ನೋಡ್ತಾ ಇದ್ರಿ. ಆ್ಯಕ್ಚುಲಿ ಏನು ನೋಡಿದ್ರಿ, ಏನು ಯೂಸ್ಫುಲ್ ಆಗಿತ್ತು ಅಂತ ಹೇಳಿ? ಸರ್ ಮಾತಾಡಿ. ತುಂಬ ಯೂಸ್ಫುಲ್ ಇದೆ ಸ್ಟೂಡೆಂಟ್ಸಿಗೆ. ಅಂದರೆ ಎಲ್ಲ ಥರ ಯಾವ್ಯಾವ ಥರ ಬೈಕ್ ಇದೆ ಮತ್ತು ಯಾವ ಥರ ಕಾರ್ ಇದೆ, ಏನೇನೆಲ್ಲ ಇದೆ ಅದನ್ನೆಲ್ಲ ನೋಡ್ಬೋದು ಸ್ಟೂಡೆಂಟ್ಸ್ ಯೂಸ್ಫುಲ್ ಆಗುತ್ತೆ. ಆ್ಯಕ್ಚುಲಿ ಈಗ ಬೇರೆ ಬೇರೆ ಟೆಕ್ನಾಲಜಿ, AI ಟೆಕ್ನಾಲಜಿ ಅಥವಾ ಮೆಟ್ರೋ ಆ ಥರದ್ದು ಇದೆ. ಆ್ಯಕ್ಚುಲಿ ಏರ್ ಟ್ಯಾಕ್ಸಿ ಆ ಥರದ್ದೆಲ್ಲ ಇದೆ. ನೋಡಿದೆ ಸರ್. ಅದು ಆ್ಯಕ್ಚುಲಿ ಈ ಒಂದು ಟೆಕ್ನಾಲಜಿ ಚೇಂಜಸ್ ಇದೆಯಲ್ಲ, ಅದು ಹೆಂಗೆ ಸಪೋರ್ಟ್ ಆಗುತ್ತೆ, ನಿಮ್ಗೆ ಹೆಂಗೆ ಇನ್ಸ್ಪೈರ್ ಆಗುತ್ತೆ ಅಂತ ನಾವು ಅದ್ರ ಬಗ್ಗೆ ರಿಪೋರ್ಟ್ ಮಾಡ್ಬೋದು. MBX ತುಂಬ ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಆಗುತ್ತೆ. ಹಾಂ ಸರ್. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತೀರಾ ಇದು ಹೋಗಿ ನೋಡಿ ಏನಾದರೂ ಇನ್ಸ್ಪೈರ್ ಅವರು ಬಂದಿದ್ದಾರೆ, ಅವರು ನೋಡ್ತಾರೆ. ಏನಾದರೂ ಇನ್ಸ್ಪೈರ್ ಆಗಿದೆಯಾ ಇದರಿಂದ ಇನೋವೇಷನ್ಸು? ಎಸ್ ಸರ್, ಅದು ತುಂಬ ಇನೋವೇಟಿವ್ ಆಗಿದೆ ಮತ್ತು ನಮ್ಗೆ ಇನೋವೇಟಿವ್ ಐಡಿಯಾಸ್ ಬರುತ್ತೆ. ತುಂಬ ಯೂಸ್ಫುಲ್ ಆಗುತ್ತೆ. ಒಟ್ಟಲ್ಲಿ ಏನೇನು ನೋಡಿದ್ರಿ ಈಗ ಬಂದಾಗ? ಸರ್ ಇದು ಹಾಂ, ನೀವು ಅವ್ರು ನೋಡಿ ಹೇಳಿದ್ರೆ ಗೊತ್ತಾಗಲ್ಲ ಕರೆಕ್ಟಾಗಿ. ಏನೇನು ನೋಡಿದ್ರಿ ನೀವು? ಸರ್ ಮರ್ತೋಯ್ತಾ? ಓಕೆ. ನಿಮ್ಮ ಹೆಸರು ಭೂಮಿಕಾ ಅಲ್ವಾ? ಕುಮುದ. ಭೂಮಿಕಾ ಅವರೇ ಬನ್ನಿ. ಏನೇನಿದೆ ಸರ್ ಇಲ್ಲ? ನಾನು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷೆ ತಾತನಗೌಡ ಪಾಟೀಲ್ ಅಂತ. ಇಲ್ಲಿ ಇನ್ವೆಸ್ಟ್ ಕರ್ನಾಟಕದಲ್ಲಿ ನಾವು ನೋಡಿದಂಥ ಎಲ್ಲ ಇದರಲ್ಲಿ ಒಳ್ಳೆ ಇದು ರೆಸ್ಪಾನ್ಸ್ ಇದೆ. ಒಳ್ಳೆ ಚೆನ್ನಾಗಿರುವಂಥ ಒಳ್ಳೆ ಎಕ್ಸಿಬಿಷನ್ ಇದೆ. ಮತ್ತು ಇಲ್ಲಿ ಎಲ್ಲ ಬೇರೆ ಬೇರೆ ದೇಶಗಳಿಂದ ಹೂಡಿಕೆ ಮಾಡಲು ಎಲ್ಲ ಇನ್ವೆಸ್ಟರ್ಸ್ಗಳು ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಇದು ಒಂದು ಒಳ್ಳೆಯ ಯಶಸ್ವಿಯಾಗಿ ನಡೆದಿರುವಂಥ ಇದು ಬಂಡವಾಳ ಹೂಡಿಕೆದಾರರ ಸಮಾವೇಶ ಅಂತ ನನ್ನ ಭಾವನೆ. ಸರ್, ಈಗ ಒಂದು ಚರ್ಚೆ ಇರೋ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಬಿಯಾಂಡ್ ಬೇರೆ ಸೆಕೆಂಡ್ ಟೈರ್ ಅಥವಾ ಥರ್ಡ್ ಟೈರ್ ಸಿಟಿಯಲ್ಲಿ ಕೂಡ ಇನ್ವೆಸ್ಟ್ ಮಾಡಬೇಕಂತ ಇವಾಗ ಬರ್ಬೋದು ಸರ್. ಆ ಕಡೆ ಎಲ್ಲ ಜಾಸ್ತಿ ಹೆಂಗೆ? ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಇಲ್ಲಿ ಇದು ಬೃಹತ್ ಕೈಗಾರಿಕೆಗಳು ಮತ್ತು ಉದ್ಯಮಿಗಳು ಬಂದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿನೂ ಈ ಕೈಗಾರಿಕೆಗಳು ಮತ್ತು ಈ ಉದ್ಯಮಿಗಳು ಬರಬೇಕಂತ ನಮ್ಮ ಬೇಡಿಕೆ ಇದೆ. ಅದನ್ನು ನಾವು ಈಗೆಲ್ಲ ಸರ್ಕಾರದ ಮಟ್ಟದಲ್ಲಿ ಅದನ್ನು ತಿಳಿಸಿದ್ದೀವಿ. ಅದು ಒಂದು ಆಗಲಿ ಅಂತ ನಾವು ಈ ಇನ್ವೆಸ್ಟ್ ಕರ್ನಾಟಕದಲ್ಲಿನೂ ಆ ಒಂದು ಇದು ಆಗಲಿ ಅಂತ ನಮ್ಮ ಒಂದು ಇನ್ವೆಸ್ಟ್ ಆಗಲಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿನೂ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಅವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿನೂ ಈ ಉದ್ಯಮಿಗಳು ಬರುವಂತೆ ಆಗಲಿ ಅಂತ ನಾವು ಆಶಿಸ್ತೇವೆ. ನಿಮ್ಮ ಹೆಸರು ಸರ್? ತಾತನಗೌಡ ಪಾಟೀಲ್ ಅಂತ. ಸರ್, ಈಗ ಆ್ಯಕ್ಚುಲಿ ನೀವು ಬಿಸ್ನೆಸ್ ಮೆನ್ ಇದ್ದೀರಿ. ಈ ಒಂದು ಈ ಹೂಡಿಕೆದಾರರಿಗೆ ಅಥವಾ ಬಿಸ್ನೆಸ್ ಮೆನ್ಗಳಿಗೆ, ಉದ್ಯಮಿಗಳಿಗೆ ಈ ಒಂದು ಹೂಡಿಕೆದಾರ ಸಮಾವೇಶ ಹೆಂಗೆ ಇದಾಗುತ್ತೆ ಸರ್ ಅಂತ? ಇಲ್ಲ, ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಜಿಮ್ಸ್ ಅಂತೇಳಿ 2 ಸಲ ಯಡಿಯೂರಪ್ಪನವ್ರು ಇದ್ದಾಗ ಆಗಿತ್ತು. ಈಗ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಮಾಡಿದ್ದಾರೆ. ಬಟ್ ಇವಾಗಿನ ವಾತಾವರಣ ನೋಡಿದರೆ ಸಾಕಷ್ಟು ಜನ ವಿದೇಶಿ ಹೂಡಿಕೆದಾರರು ಕರ್ನಾಟಕದತ್ತ ಆಕರ್ಷಣೆಯಾಗಿ ಬಂದಿದ್ದಾರೆ. ಒಳ್ಳೆಯ ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ ಕರ್ನಾಟಕ ಪ್ರಾಶಸ್ತ್ಯವಾದ ಸ್ಥಳ ಖರೆ. ಆದರೆ ಬಿಯಾಂಡ್ ಬೆಂಗಳೂರು ಬಿಟ್ಟು ನಮ್ಮಲ್ಲಿ ಯಾವುದೂ ಈ ಮಂಗಳೂರು, ಮೈಸೂರು, ಆ ಕಡೆ ಬೆಳಗಾವಿ, ಈ ಕಡೆ ದೊಡ್ಡ ದೊಡ್ಡ ಏರಿಯಾಗಳಿದೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರ್ತಾ ಇಲ್ಲ. ಎಲ್ಲ ಉದ್ಯಮೆದಾರರು ಬೇರೆ ದೇಶದವ್ರು ಬಂದು ನಮಗೆ ಬೆಂಗಳೂರನ್ನೇ ಬೇಕು ಅಂತ ಇದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದವರು ವಿಚಾರ ಮಾಡಬೇಕಾಗಿದೆ. ಬೇರೆ ಬೇರೆ ಕರ್ನಾಟಕ ಬೇರೆ ಬೇರೆ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳು ಬರಬೇಕು. ಆ ಮುಖಾಂತರ ಚಿಂತನೆಗಳು ನಡಿಬೇಕಾಗಿದೆ. ಬೇರೆ ಬೇರೆ ಏನು ಸ್ಥಳಗಳಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ
ದೊಡ್ಡ ಕೈಗಾರಿಕೆಗಳು ಬರಬೇಕು. ಅಲ್ಲಿ ಇರುವಂಥ ಎಲ್ಲ ಇಂಜಿನಿಯರ್ಸ್ ಆಗಿರ್ಬೋದು, ಟೆಕ್ನಿಕಲ್ ಇವರು ಓದಿದವರಾಗಿರ್ಬೋದು, ಅವರಿಗೆಲ್ಲ ಜಾಬ್ ಸಿಗುತ್ತೆ ಮತ್ತು ಅದು ಕೂಡ ಬೆಳವಣಿಗೆ ಆಗುತ್ತೆ. ಆ ರೀತಿ ನಮ್ಮ ಸರ್ಕಾರದವರು, ಇಂಡಸ್ಟ್ರಿಯಲ್ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು ಇದನ್ನೆಲ್ಲ ವಿಚಾರ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊತೀವಿ. ಶಿವಕುಮಾರ್ ಪಾಟೀಲ್ ಅಂತೇಳಿ, ನರಸಾಪುರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಗದಗ್. ಎಸ್, ಥ್ಯಾಂಕ್ ಯು. ನೀವು ಬನ್ನಿ. ಸರ್, ಅದೇ ಈ ಹೂಡಿಕೆದಾರ ಸಮಾವೇಶ ಆಗ್ತಾ ಇದೆ, ಇದು ಜನರಿಗೆ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಉದ್ಯಮಿಗಳಿಗೆ ಅಂತಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ತುಂಬ ಮಹತ್ವದ ಇದು ಒಂದು ಘಟ್ಟ. ಮಿಡ್ಲ್ ಕ್ಲಾಸು ಮತ್ತು ಸ್ಮಾಲ್ ಇಂಡಸ್ಟ್ರಿಗಳಿಗೆ ಅಷ್ಟು ಸ್ಟಾರ್ಟಪ್ಸ್ಗಳಿಗೆ ಅಷ್ಟೇನು ಇದರಿಂದ ಉಪಯೋಗ ಆಗಂಗಿಲ್ಲ. ಯಾಕಂದರೆ ಸ್ಟಾರ್ಟಪ್ಸ್ಗಳಿಗೆ ಅಂತಂತಂದ್ರೆ ನಮ್ಮಲ್ಲೇ ಏನಾಗುತ್ತೆ ರೀ, ಬೆಂಗಳೂರಿಗೆ ಹೆಚ್ಚಿನ ಉತ್ತೇಜನ ಎಲ್ಲ ಕಡೆ ಸಿಗೋದು. ಈಗ ನಮ್ಮ ಸೈಡ್ ಬಂದರೆ, ನಾರ್ತ್ ಕರ್ನಾಟಕ ಬಂದ್ರೆ ಎಲ್ಲ ಕೃಷಿ ಆಧಾರಿತ ಉದ್ಯಮಗಳು ನಮ್ಮಲ್ಲೆಲ್ಲ. ನಾರ್ತ್ ಕರ್ನಾಟಕ ಟೋಟಲಿ ಕೃಷಿ ಆಧಾರಿತ ಉದ್ಯಮಗಳು. ಕೃಷಿ ಆಧಾರಿತ ಉದ್ಯಮಗಳು ಅಂತಂತಂದ್ರೆ ಸಣ್ಣ ಸಣ್ಣ ಉದ್ಯಮಿಗಳು. ನಮ್ಗೆ ದೊಡ್ಡ ಉದ್ಯಮ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 10 ಕೋಟಿ ರೂಪಾಯಿ ಇಂಥ ಉದ್ಯಮಿಗಳನ್ನು ನಮ್ಮ ಸೈಡ್ ಇಂಟ್ರೊಡಕ್ಷನ್ ಮಾಡಿದರೆ ನಮ್ಮ ಏರಿಯಾಕ್ಕೆ ಒಂದು ಒಳ್ಳೇದಾಗುತ್ತೆ ಅಂತ ನಮ್ಮದು ಒಂದು ಅನಿಸಿಕೆ, ಭಾವನೆ ಈ ಒಂದು ಸಂದರ್ಭದಾಗ ಹೇಳ್ಬೇಕು. ಯಾಕಂದ್ರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಆಗಲ್ಲ. ನಾವೆಲ್ಲ ಏನ್ರಿ ಕೃಷಿ MSMEಗಳು ಕೂಡ ಈ ಬಾರಿ ಸ್ಪೆಷಲ್ ಆಗಿ MSMEಗಳನ್ನ ಫೋಕಸ್ ಮಾಡಿ ಮಾಡ್ತಿದ್ದಾರೆ ಈ ಬಾರಿ. MSME ಅಂದ್ರೆ ರೀ ಸ್ಮಾಲ್ ಮೈಕ್ರೋ ಮೀಡಿಯಂ ಇಂಡಸ್ಟ್ರೀಸ್ಗಳು. ಅವರೆಲ್ಲನೂ ಇಷ್ಟು ದೊಡ್ಡದು ಹಾಕಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಬೃಹತ್ ಉದ್ಯಮಿಗಳು ಮಾಡೋ ಅಂಥ ಕೆಲಸ ಇವೆಲ್ಲ. MSMEಗಳು ಇದರಿಂದ ನನಗನ್ಸಿದ್ದು, ನನ್ನ ತಿಳುವಳಿಕೆ ಮಟ್ಟಿಗೆ MSME ಅಂದ್ರೆ ಏನ್ರಿ 5 ಕೋಟಿ 10 ಕೋಟಿ ಇನ್ವೆಸ್ಟ್ ಮಾಡಿ ಮಾಡುವಂಥ MSME ಇಂಡಸ್ಟ್ರೀಸ್ಗಳು. ಇಷ್ಟು ದೊಡ್ಡ ರೊಕ್ಕ ಹಾಕೋದು ನಮ್ಮ ಕಡೆಯಿಂದ ಸಾಧ್ಯ ಆಗಲ್ಲ, ಕಷ್ಟ ಆಗುತ್ತೆ. ಒಳ್ಳೆ ಅರೇಂಜ್ಮೆಂಟ್, ನಾವೆಲ್ಲ ನೋಡಿದ್ವಿ. ಇದು ನಮ್ಮದು ಪ್ಲೇನ್ ಮಾಡಿದ್ದಾರೆ, ಅದನ್ನು ನೋಡಿದ್ವಿ. ಮೆಟ್ರೋ ಮಾಡಿದ್ದಾರೆ, ಅದನ್ನು ನೋಡಿದ್ವಿ. ಸಾಕಷ್ಟು ಎಲ್ಲ ಇವನ್ನ ನೋಡಿದ್ವಿ, ಎಕ್ಸಿಬಿಷನ್ಸ್ ನೋಡಿದ್ವಿ, ಇಂಡಸ್ಟ್ರಿಗಳು, ಮಷಿನರೀಸ್ಗಳು ನೋಡಿದ್ವಿ. ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ದೊಡ್ಡ ಕಂಪ್ನಿಗಳು ಮಾಡ್ಕೋತಾರೆ, 100% ಮಾಡ್ಕೊತಾರೆ ಸರ್. ಯಾಕಂತಂದ್ರೆ ಅವರಿಗೆ ಅದರಿಂದ ಉಪಯೋಗ ಆಗ್ತೈತಿ ಏನ್ರಿ. ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಒಳ್ಳೆ ಒಂದು ಉತ್ತೇಜನ ಕೊಟ್ಟಂಗೆ ಇದೆಯಲ್ಲ. ಭಾಳ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ಭಾಳ ವಿದೇಶದಿಂದ ಸರ್ತಕ್ಕೂ ಮಷಿನರಿಗಳನ್ನು ತರಿಸಿದ್ದಾರೆ. ಒಳ್ಳೆ ಅರೇಂಜ್ಮೆಂಟ್ ಅಂತ ಹೇಳ್ಬೋದು, ಭಾಳ ಚಲೋ. ನಮ್ಮದು ಪುಣೇಕರ್ ಅಂತ ಹೇಳಿ, ಗದಗದವರು. ಅಶೋಕ್ ಗೌಡ ಕೆ. ಸರಿ ಸರ್, ಈಗ ಈ ಸಮಾವೇಶಕ್ಕೆ ಬಂದಿದ್ದೀರಿ, ಹೆಂಗೆ ಅನಿಸ್ತಾ ಇದೆ? ಸಮಾವೇಶಕ್ಕೆ ಹೊಸ ಟೆಕ್ನಾಲಜಿ, ಹೊಸ ಇವತ್ತಿನ ಆಧುನೀಕರಣಕ್ಕೆ ಹೆಂಗೆ ಅದಾವು, ನಾವು ಈ ಇನ್ವೆಸ್ಟ್ಮೆಂಟನ್ನು ನೋಡಿ ನಮಗೆ ಭಾರಿ ಖುಷಿ ಅನಿಸ್ತದೆ. ಇವತ್ತು ನಾವು ಪೆಟ್ರೋಲು ಡೀಸೆಲ್ ಹಾಕ್ಸ್ಬೇಕಂದ್ರೆ 80 ರೂಪಾಯಿ ಕೊಡಬೇಕು. ಪೆಟ್ರೋಲ್ ಹಾಕ್ಸ್ಬೇಕು 105 ರೂಪಾಯಿ ಕೊಡಬೇಕು. ಈಗ ಅದ್ರಂಗೆ ಎಲೆಕ್ಟ್ರಿಕಲ್ ಬೈಕ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಬೈಕ್ 1 ಯೂನಿಟಿಗೆ 15 ರೂಪಾಯಿ ಚಾರ್ಜ್ ಆಗ್ತದೆ ಒಂದು ಗಾಡಿಗೆ. ಅದು 100 ಕಿಲೋಮೀಟರ್ ಕೊಡುತ್ತೆ. ಅದು ನಮಗೆ ಸೇವೆ ಅಲ್ಲ. ಇಷ್ಟು ದಿನ ಇದ್ದಿದ್ದಿಲ್ಲ. ಇವತ್ತಿನ ಆಧುನೀಕರಣದಾಗ ಅಪ್ಡೇಟ್ ಹೆಂಗೆ ನಾವು ಹಾಕಿ ಅದ್ರ ತಕ್ಕಂಗೆ ಹೊಂಟ್ರೆ ನಾವು ಬದುಕೋಕ್ಕಾಗ್ತೈತಿ. ನಾವು ಇವತ್ತಿನ ಇದ್ರೊಳಗೆ ಹೆಂಗೆ ಅಪ್ಡೇಟ್ ಆದರೆ ನಾವು ಜೀವನ ಮಾಡೋಕ್ಕಾಗ್ತೈತಿ. ಇಲ್ಲ ಜೀವನ ಮಾಡೋಕ್ಕಾಗೋದಿಲ್ಲ. ನಮ್ಮ ಹಳೆಯ ಒಂದು ಇದ್ರೊಳಗೆ ನಾವು ನೋಡ್ಕೊಂತ ಹೊಂಟ್ರೆ ಆಗೋದಿಲ್ಲ. ಇವತ್ತಿನ ಇದನ್ನೆಲ್ಲ ಅಡ್ಡಾಡಿ ನೋಡಕತ್ರ ನಾವು ಇದ್ರ ತಕ್ಕಂಗೆಲ್ಲ ಅಪ್ಗ್ರೇಡ್ ಆಗ್ಬೇಕು, ಹೊಂದಿಗ್ಬೇಕು, ಮಾಡ್ಕೋ ಅನ್ನೋ ಭಾವನೆ ನಮಗೆ ಬರ್ತೈತಿ. ನಾನು 2ನೇ ಟೈಮ್ ಬರೋದು, ಆದ್ರೆ ಇದನ್ನೆಲ್ಲ ಫಾರಿನದ್ದು ಎಲ್ಲ ನೋಡಿದೆ. ನಾವು ಇದ್ರ ತಕ್ಕಂಗೆ ಅಪ್ಗ್ರೇಡ್ ಆಗ್ಬೇಕನ್ನೋ ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ನಮ್ಮ ಗದಗ ಈಗ ಎಲ್ಲರೂ ಕಾರ್ಡ್ ಇಸ್ಕೊಂಡೆ ಇಲ್ಲೇ ನಾವು ಗದಗ ಉತ್ಸವ ಮಾಡ್ತೀವಿ. ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಸೆಕ್ರೆಟರಿ ನಾನು. ಇದೇ ಟೈಪ ನಾವು ಒಂದು ಗದಗ ಉತ್ಸವದಲ್ಲಿ ಎಲ್ಲ ಸ್ಟಾಲ್ ಹಾಕಿರ್ತೀವಿ. ಸ್ಟಾಲ್ ಹಾಕಿದಾಗ ಎಲ್ಲರನ್ನೂ ಕರೆಸ್ತೀವಿ ನಾವು. ಅವತ್ತು ಈ ಸಲ ಬಂದಾಗ ನಾನು ಎಲ್ಲರದ್ದು ಕಾರ್ಡ್ ಇಸ್ಕೊಂಡಿನಿ ಸಪ್ರೇಟ್. ಒಬ್ಬರು ನಮ್ಮಲ್ಲಿ ಕರೆಸಿ ಇದರೊಂದು ಪ್ರಯೋಜನ ಪಡಲಿ ಅಂತೇಳಿ ನಾನು ಒಂದು ಕಾರ್ಡ್ ಇಸ್ಕೊಂಡೆ. ಎಲ್ಲ ಕಾರ್ಡ್ ಅವ್ರಿಗೆ ಫೋನ್ ಹಚ್ತೀವಿ. ಅವ್ರಿಗೆ ಹೇಳಿದೆ, ಸರ್ ನಮಗೂ ಫೋನ್ ಹಚ್ಚಿ ನಾವು ಬರ್ತಾ ಇದ್ದೇವೆ ಅಂತಾರೆ. ಎಲ್ಲ ಕಾರ್ಡ್ ಇಸ್ಕೊಂಡಿದ್ದೀವಿ. ಆ ಕಾರ್ಡ್ ಇಸ್ಕೊಂಡು ನಮ್ಮ ಮಾಡೋ ಟೈಮ್ನ ನಾವು ಆಗಸ್ಟ್ ಆಗದಾಗ ಮಾಡ್ತೀವಿ. ಅವ್ರಿಗೆ ಕಾಲ್ ಮಾಡ್ತೀವಿ, ನಮ್ಮಲ್ಲಿ ಬಂದು ಸ್ಟಾಲ್ ಹಾಕ್ರಿ, ನಮ್ಮ ಜನರಿಗೆ ಗೊತ್ತಾಗಲಿ. ಆ ಉದ್ದೇಶದಿಂದ ಅವರೆಲ್ಲ ಕಾರ್ಡ್ ಕಲೆಕ್ಟ್ ಮಾಡ್ಕೊಂಡು ಅವ್ರನ್ನೂ ನಮ್ಮಲ್ಲಿ ಕರೆಸಿ ಈ ಟೈಪ್ ಎಕ್ಸಿಬಿಷನ್ ಮಾಡಿಸ್ಬೇಕಂತ ನಮಗೊಂದು ಭಾವನೆ ಬಂದಿದೆ. ಬಂದಿದೆ. ಅದ್ರ ತಯಾರಿ ಈಗಿಂದ ನಡೆಸಿದ್ವಿ. ಫಸ್ಟ್ ಕ್ಲಾಸ್ ಇದೆ ಸರ್. ಆನಂತರ ಹೊಸ ಟೆಕ್ನಾಲಜಿ, ಹೊಸ ನೋಡ್ಬೇಕನ್ನೋದವು. ಈಗ ಇವತ್ತಿನ ತಕ್ಕಂಗೆ ಇವತ್ತಿನ ಒಂದು ಯುಗದೊಳಗೆ ಕಂಪ್ಯೂಟರ್ ಯುಗದಾಗ ಹೆಂಗೆ ಅಪ್ಗ್ರೇಡ್ ಆಗ್ಬೇಕು, ನಾವು ಹಂಗಾದ್ರೆ ನಡಿತೀವಿ. ಹಂಗೆಲ್ಲ ಇಕ್ವಿಪ್ಮೆಂಟ್ಸು ಆ ಟೈಪ್ ಅದಾವು. ಚೆನ್ನಾಗಿದೆ ಸರ್. ಓಕೆ. ಅಶೋಕ್ ಗೌಡ ಪಾಟೀಲ್, ಗದಗ ಜಿಲ್ಲಾ ಚೇಂಬರ್ ಕಾಮರ್ಸಿನ ಸೆಕ್ರೆಟರಿ. ಮಾತುಗಳು ಕ್ಯಾಮ್ರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.